ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅನಂತರಾಜ್. ನನ್ನ ಚಾನಲ್ ವೆಸ್ಟೀಜ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮುದ್ದೇಬಿಹಾಳ ಒಂದು ತಾಲೂಕಿನ ಅಂಡ್ರಗಲ್ ಅನ್ನೋ ಒಂದು ಪ್ಲೇಸಲ್ಲಿದ್ದೀವಿ, ಗ್ರಾಮದಲ್ಲಿದ್ದೀವಿ. ನಮ್ಮ ರೈತರು ಲಾಸ್ಟು ಒಂದು 3-4 ತಿಂಗಳಿಂದ ಹಿಡಿದು ನಮ್ಮ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ತಿದ್ದಾರೆ. ಮುಂಚೆ ವೆಸ್ಟೀಜ್ ಕಂಪ್ನಿ ಬಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಅವೇರ್ನೆಸ್ ಇರಲಿಲ್ಲ. ನಾವು 4 ತಿಂಗಳ ಹಿಂದೆ ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಊರಲ್ಲಿ ಒಂದು ಗ್ರಾಮ ಸಭೆ ಮಾಡಿ ಅವರಿಗೆ ಮಾಹಿತಿ ಕೊಟ್ಟ ಮೇಲೆ ಅವರು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು. ಆ ಪ್ರಾಡಕ್ಟ್ ಯೂಸ್ ಮಾಡಿ ಖುಷಿ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ನಮ್ಮನ್ನು ಕರೆಸಿದ್ದಾರೆ. ನಾವು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಾಹಿಬ್ ಪಟೇಲ್ ಮುಕಾಶಿ ಅಂತ. ಮುಕಾಶಿ, ಅಂಡ್ರಗಲ್ ಊರು. ಅಂಡ್ರಗಲ್ ಸರ್, ಮುದ್ದೇಬಿಹಾಳ ತಾಲೂಕು ಅಂಡ್ರಗಲ್ ಅಂತ. ಅಂಡ್ರಗಲ್. ಸರ್, ಈ ವೆಸ್ಟೀಜ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ನಾವು ಏನು ಮಾಹಿತಿ ಕೊಟ್ಟೋದು ಅವತ್ತಿಂದ ನಿಮಗೆ ಬಳಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ, ನಮಗೆ ವೆಸ್ಟೀಜ್ ನಾವು ಚಾನಲಲ್ಲಿ ನೋಡಿದ್ದೇವೆ ಸರ್. ಒಳ್ಳೆ ರಿಸಲ್ಟ್ ಬಂದಿದೆ ಅಂತಲೂ ಕೇಳಿದ್ದೀವಿ. ಮೊದಲು ನಮಗಾದರೂ ಇದ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಿದ್ದಿಲ್ಲ ಸರ್. ಆಮ್ಯಾಗ ನಾವು ನೋಡಿದ ಮ್ಯಾಗ ಮತ್ತು ನೀವು ಒಂದು ಸಭೆ ಮಾಡಿದಂತ ನಾವು ಸ್ವಲ್ಪ ಯೂಸ್ ಮಾಡಿ ನೋಡೋಣ ಅಂತ ನಮ್ಮ ಮನಸ್ಸಿಗೆ ಅನಿಸ್ತು. ಅದಕ್ಕೆ ನಾವು ಈಗ ಯೂಸ್ ಮಾಡಿದ್ದೀನಿ ಸರ್. ಈಗ ಒಂದು ಸ್ವಲ್ಪ ಗ್ರಾನ್ಯುಲ್ಸ್ ಗೊಬ್ಬರ ಅದು ಹಾಕಿದ್ದೀನಿ. ಈಗ ನೆಕ್ಸ್ಟ್ ಏನದ, ನಾವು ಇದನ್ನ ಸ್ಪ್ರೇ ಮಾಡ್ಬೇಕಂತ ಅಗ್ರಿ 82 ಅಗ್ರಿ ಹುಮಿಕ್ ಇದನ್ನ ಕಟಾವಾದ ನಂತರ ನಾವು ಇದನ್ನ ಸ್ಪ್ರೇ ಮಾಡಬೇಕು ಮತ್ತು ನೀರಿನಲ್ಲಿ ಬಿಡ್ಬೇಕಂತ ಪ್ರಯತ್ನ. ಅಂದರೆ ಇವಾಗ ಒಂದೊಂದು ಮಾಹಿತಿನ ಎಲ್ಲ ನೀವು ತಿಳ್ಕೊಂಡಿದ್ರ ವೆಸ್ಟೀಜ್ ಕಂಪ್ನಿ ಬಗ್ಗೆ? ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಿಲ್ಲ, ಏನಿಲ್ಲ. ಆ ಸಭೆಯಿಂದ ಏನು ಕಲ್ತ್ರಿ, ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಏನು ಸಿಕ್ತು ಇನ್ಫಾರ್ಮೇಶನ್ ಅಷ್ಟರಿಂದನೇ ಕಲ್ತಿರೋದು. ಅದರಿಂದನೇ ಈಗ ನಾನು ಅದನ್ನು ಗೊಬ್ಬರ ಅದು ಯೂಸ್ ಮಾಡಿದ್ದೀನಿ ಸರ್. ಈಗ ನೆಕ್ಸ್ಟ್ ಮಂತ್ ಕಟಾವಿಗೆ ಬಂದಿದೆ. ಓಕೆ. ಈಗ ನೆಕ್ಸ್ಟ್ ಮಂತ್ ನಾವು ಕಟಾವ್ ಮಾಡಿಂದ ಏನದ, ಮುಂದೆ ನಾವು ಇದೇ ವೆಸ್ಟೀಜ್ ಕಂಪ್ನಿದು ಅಗ್ರಿ 82 ಅಗ್ರಿ ಹುಮಿಕ್ ಇದನ್ನ ನಾವು ಗೊಬ್ಬರ ಗ್ರಾನ್ಯುಲ್ಸ್ ಇದನ್ನ ನಾವು ಯೂಸ್ ಮಾಡ್ತೀವಿ ಸರ್. ನೀವು ಹಾಕೋದ್ಕಿಂತ ಮುಂಚೆ ಈಗ ಬೆಳೆ ಹೇಗಿತ್ತು, ಹಾಕಿದ್ಮೇಲೆ ಹೇಗಾಗಿದೆ? ಇಲ್ಲ, ಮೊದಲಿಗಿಂತಲೂ ನಮ್ಗೆ ಈಗ ಚೆನ್ನಾಗಿ ಅನಿಸ್ತಾ ಇದೆ. ಅಂದ್ರೆ ಮೊದಲು ಇಷ್ಟು ಹೈಟ್ ಬರ್ತಿತ್ತು. ರಾಸಾಯನಿಕ ಗೊಬ್ಬರ 40-50 ಪ್ಯಾಕೆಟ್ ಹಾಕ್ತಿದ್ದೆ. ಇವಾಗ ನಾವು ಅದು ಹಾಕಿಂದ ಒಂದು ಕನಿಷ್ಠ 15-20 ಪ್ಯಾಕೆಟ್ ಕಡಿಮೆ ಮಾಡಿದ್ದೆ. ಮತ್ತು ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಅನಿಸ್ತಾ ಇದೆ. ನಿಮ್ಗೆ ರೈತರಿಗೆ ಏನ್ ಸಂದೇಶ ಕೊಡ್ತೀರಾ? ಯಾಕಂದ್ರೆ ಎಲ್ಲ ರಾಸಾಯನಿಕದಲ್ಲಿ ಬೆಳೀತಿದ್ದಾರೆ, ಆರ್ಗ್ಯಾನಿಕಲ್ ಬೆಳೆಯಕ್ ಆಗಲ್ಲ ಅಂತಾರೆ. ಅದಕ್ಕೆ ಏನ್ ಮಾಹಿತಿ ಕೊಡ್ತೀರಾ? ಯಾವ ತರ ಕ್ರಮೇಣ ನಾವು ಕಂಟ್ರೋಲ್ ಮಾಡ್ಬೋದು ಅಂತ? ನಾವು ಎಲ್ಲ ರೈತರಿಗೆ ಹೇಳೋದೇನಂತಂದ್ರೆ, ಎಲ್ಲರೂ ವೇಸ್ಟೇಜ್ ಯೂಸ್ ಮಾಡ್ರಿ, ಖರ್ಚು ಕಡಿಮೆ ಆಗ್ತದ, ಲಾಭ ಜಾಸ್ತಿ ಆಗ್ತದ. ಎಲ್ಲರೂ ದಯವಿಟ್ಟು ಈ ವೇಸ್ಟೇಜ್ ಕಂಪ್ನಿದು ಏನಿದೆ ಎಲ್ಲರೂ ಇದು ಒಂದೇ ಕಬ್ಬು ಅಂತಂದೇ ಅಲ್ಲ, ಉಳ್ಳಾಗಡ್ಡಿ, ತೊಗರಿ, ಮೆಣಸಿನ ಗಿಡ ಎಲ್ಲದಕ್ಕೂ ಯೂಸ್ ಮಾಡ್ರಿ, ಖರ್ಚು ಕಡಿಮೆ, ಲಾಭ ಜಾಸ್ತಿ ಅಂತ ನನ್ನ ಅನಿಸಿಕೆ ಆಗಿದೆ. ಈಗ ರಾಸಾಯನಿಕ ಯೂಸ್ ಮಾಡ್ತಿದಾರಲ್ಲ ಜನಗಳು, ಈ ರಾಸಾಯನಿಕ ಯೂಸ್ ಮಾಡ್ತಾ ಏನಾಗುತ್ತೆ, ಭೂಮಿಲಿ ಫಲವತ್ತತೆ ಬರ್ಡ್ ಆಗ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ಖಂಡಿತ. ಯಾಕಂತ ತಿಳ್ಕೊರಿ, ನಾವು ಮೊದಲ ಈಗ 5 ಎಕರೆ ಇದೆ, 50 ಪ್ಯಾಕೆಟ್ ಗೊಬ್ಬರ ಹಾಕ್ತಿದ್ದೆ. ಈ ಸಲ ನಾವು ಬರೀ ಒಂದು 15-16 ಪ್ಯಾಕೆಟ್ ಅಷ್ಟೇ ಹಾಕಿದ್ದೀನಿ. ಅದ್ರ ಜೋಡಿ ನಾವು ವೆಸ್ಟೇಜದ್ದು ಗ್ರಾನ್ಯುಲ್ಸ್ ಯೂಸ್ ಮಾಡಿದ್ದೀನಿ. ಈ ಕಬ್ಬು ನಮ್ಗೆ ಚೆನ್ನಾಗಿದೆ ಮತ್ತು ಗಣಕಿನೂ ಜಾಸ್ತಿ ಇದೆ, 25-30 ಗಣಕಿ ತನಕ ಇದೆ, ಹೈಟೂ ಜಾಸ್ತಿ ಇದೆ. ನಮ್ಗೆ ಒಳ್ಳೇದು ಅನ್ನಿಸ್ತಾ ಇದೆ. ಎಲ್ಲರೂ ಏನದ ಇದನ್ನ ವೆಸ್ಟೇಜ್ ಕಂಪ್ನಿದು ಯೂಸ್ ಮಾಡ್ರಿ ಅಂತ ನನ್ನ ಅನಿಸಿಕೆ. ಅಂದರೆ ಇದನ್ನ ಲಾಸ್ಟ್ ಮೊಮೆಂಟಲ್ಲಿ, ಅಂದರೆ ಕಟಾವಾಗಿಂದ 2 ತಿಂಗಳು 3 ತಿಂಗಳು ಮುಂಚೆ ಹಾಕಿರೋಂಥ ಒಂದು ರಿಸಲ್ಟ್ ಇದು. ನಮ್ಮ ಹಾವೇರಿ ಭಾಗದಲ್ಲಿ ಜನ ಅಂದರೆ ರೈತರು ಏನು ಮಾಡ್ತಿದ್ದಾರೆ, ಬೇಸಿಕ್ ಅಂದರೆ ಹಾಕೋ ಅಂಥ ಟೈಮಿಂದ ಹಿಡಿದು ಕಟಾವವರೆಗೂ ಮಾಡಿ ಬೆಳೆದಿರೋಂಥ ಎಕ್ಸಾಂಪಲ್ಗಳಿದೆ. ಮುಂದಿನ ಹಂತದಲ್ಲಿ ಈ ಭಾಗದಲ್ಲೂ ಕೂಡ ಬೇಸಿಕ್ ಹಂತದಿಂದಲೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾರು ಇದುವರೆಗೂ ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಲ್ಲ, ಮುದ್ದೇಬಿಹಾಳದಲ್ಲೇ ನಮ್ಮದು ಬ್ರಾಂಚ್ ಇದೆ. ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ, ಕಾಂಟ್ಯಾಕ್ಟ್ ಮಾಡಿ. 100% ಅವರಿಗೆ ಮಾಹಿತಿ ಕೊಟ್ಟು ಆರ್ಗ್ಯಾನಿಕಲಿ ಯಾವ ರೀತಿ ಬೆಳೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.